ಅವಳು ತುಂಬಾನೇ ಗಾಬರಿಯಿಂದ ಅಂದ್ಲು. ರುದಿಕಾ ಬಾಡಿ ಯಾಕೆ ಇಷ್ಟೊಂದು ಬ್ಯುಸಿ ಆಗಿದೆ? ಅವಳಿಗೆ ತುಂಬಾನೇ ಹೈ ಫೀವರ್ ಇದೆ ರಾಜವಂಶಿ ಸರ್ ಅಂತ ಅಂದ್ಲು. ಇದನ್ನ ಕೇಳಿದ ತಕ್ಷಣ ರುದ್ರ ಕೂಡ ಬೇಗನೆ ಬಂದು ರುದಿಕನ ಟಚ್ ಮಾಡಿ ನೋಡ್ದ. ಮಗುವಿಗೆ ನಿಜಕ್ಕೂ ತುಂಬಾನೇ ಜ್ವರ ಇತ್ತು. ಅನಿಕಾ ತಕ್ಷಣ ತನ್ನ ಪ್ಲೇಸ್ ಇಂದ ಎದ್ ನಿಂತು ಅಂದ್ಲು. ಅದಕ್ಕೆ ನಾನು ನಿನ್ನ ಕರೆಯೋಕಂತ ನಿನ್ ರೂಮ್ ಹತ್ರ ಬಂದಿದ್ದೆ. ಅದಕ್ಕೆ ರುದಿಕಾಗೆ ಬೆಳಿಗ್ಗೆಯಿಂದ ಇಷ್ಟೊಂದು ಜ್ವರ ಯಾಕೆ ಬಂತು ಅಂತ ನನಗೆ ನಿಜಕ್ಕೂ ಅರ್ಥ ಆಗ್ತಿಲ್ಲ. ನಾನು ಆವಾಗಲೇ ಅವಳಿಗೆ ಸಿರಪ್ ಕೊಟ್ಟಿದ್ದೀನಿ, ಆದರೆ ಅದರಿಂದ ಯಾವುದೇ ಚೇಂಜಸ್ ಕಾಣಿಸ್ತಿಲ್ಲ ಅಂದ್ಲು. ಇನ್ನಷ್ಟು ಕೇಳಿದ ಮೇಲೆ ಆದಿರಾಳಿಗೆ ಇನ್ನು ಜಾಸ್ತಿ ಟೆನ್ಷನ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ರುದಿಕಾಗೆ ಈ ತರಹ ಸಡನ್ ಆಗಿ ಜ್ವರ ಬರೋದು ನಾರ್ಮಲ್ ವಿಷಯ ಇರಲಿಲ್ಲ. ಅವಳು ಇವಾಗ ಕಣ್ಣೀರು ತುಂಬಿದ ಕಣ್ಗಳಿಂದ ರುದ್ರನನ್ನ ನೋಡಿದ್ಲು. ರುದ್ರ ತಕ್ಷಣ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ತಾ ಅಂದ. ನಮ್ ರುದಿಕಾಗೆ ಏನು ಆಗಲ್ಲ, ಹಾರ್ಟ್ ಬೀಟ್ ಸ್ವಲ್ಪನೂ ವರಿ ಮಾಡ್ಕೋಬೇಡ. ಮಕ್ಳಿಗೆ ಈ ತರ ಫೀವರ್ ಬರೋದು ತುಂಬಾನೇ ಕಾಮನ್. ಇದು ಜಸ್ಟ್ ನಾರ್ಮಲ್ ವೈರಲ್ ಫೀವರ್ ಇರ್ಬಹುದು ಅಷ್ಟೇ ಅಂದ. ಆದಿರಾ ಅಳ್ತಾ ಅಂದ್ಲು. ಪ್ಲೀಸ್ ಬೇಗ ಡಾಕ್ಟರ್ ಹತ್ರ ಹೋಗೋಣ ರಾಜವಂಶಿ ಸರ್. ನಾವು ಇವಾಗ್ಲೇ ರುದಿಕಾನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅದು ನಾರ್ಮಲ್ ಫೀವರ್ ಆಗಿದ್ರೂ ಪರವಾಗಿಲ್ಲ. ಡಾಕ್ಟರ್ ಚೆಕ್ ಮಾಡಿದ ಮೇಲೆನೆ ನಾನು ಅವಳಿಗೆ ಇನ್ಮೇಲೆ ಮೆಡಿಸಿನ್ ಕೊಡೋದು. ಪ್ಲೀಸ್ ಬೇಗ ಹೊರಡಿ ಅಂದ್ಲು. ರುದ್ರ ಆಯ್ತು ಅನ್ನೋ ಹಾಗೆ ತಲೆ ಅಳ್ಳಾಡ್ಸ್ದ. ಅಂಡ್ ಇಬ್ರು ತಕ್ಷಣ ರುದಿಕಾನ ಕರ್ಕೊಂಡು ಹಾಸ್ಪಿಟಲ್ಗೆ ಹೊರಟ್ರು. ಹಾಸ್ಪಿಟಲ್ಗೆ ಬಂದ್ಮೇಲೂ ರುದಿಕಾ ಕಂಟಿನ್ಯೂಸ್ ಆಗಿ ಅಳ್ತಾನೆ ಇದ್ಲು. ಅವಳ ಬಾಡಿ ಟೆಂಪರೇಚರ್ ಇನ್ನು ಜಾಸ್ತಿ ಆಗ್ತಿತ್ತು. ಡಾಕ್ಟರ್ ಫಸ್ಟ್ ಅವಳಿಗೆ ಜ್ವರ ಕಮ್ಮಿ ಆಗೋಕೆ ಒಂದು ಇಂಜೆಕ್ಷನ್ ಕೊಟ್ರು. ಅದಾದ್ಮೇಲೆ ರುದಿಕಾಗೆ ಆಲ್ರೆಡಿ ಒಂದು ಕಿಡ್ನಿ ಡ್ಯಾಮೇಜ್ ಆಗಿರೋದ್ರಿಂದ ಅವಳನ್ನ ಇನ್ನೂ ಡೀಟೇಲ್ ಆಗಿ ಟೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಟೈಮ್ ಪಾಸ್ ಆಗ್ತಾ ಹೋಯ್ತು. ಆಲ್ಮೋಸ್ಟ್ 6ರಿಂದ 7 ಗಂಟೆ ಕಳೆದು ಹೋಯ್ತು. ಡಾಕ್ಟರ್ಸ್ ರುದಿಕಾ ಫೀವರ್ ಕಂಟ್ರೋಲ್ ಮಾಡೋಕೆ ಟ್ರೀಟ್ಮೆಂಟ್ ಕೊಡ್ತಿದ್ರು ನಿಜ, ಆದರೆ ಇನ್ನು ಲ್ಯಾಬ್ ರಿಪೋರ್ಟ್ಸ್ ಬರ್ದೇ ಇರೋದ್ರಿಂದ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಡಿಸೈಡ್ ಮಾಡೋಕೆ ಆಗ್ತಿರ್ಲಿಲ್ಲ. ಆದಿರಾ ಅಂಡ್ ರುದ್ರ ಮಗುವಿನ ಹತ್ರನೇ ನಿಂತು ಅವಳನ್ನ ತುಂಬಾನೇ ಕೇರಿಂದ ನೋಡ್ಕೊಳ್ತಿದ್ರು. ಅನಿಕಾ ಕೂಡ ಅಲ್ಲೇ ಇದ್ಲು. ಅವಳಿಗೆ ಮಗುವನ್ನ ಆ ಸಿಚುವೇಶನ್ ಅಲ್ಲಿ ಬಿಟ್ಟು ಎಲ್ಲೂ ಹೋಗೋಕೆ ಇಷ್ಟ ಇರಲಿಲ್ಲ. ಅಷ್ಟರಲ್ಲೇ ಒಬ್ಳು ನರ್ಸ್ ಅಲ್ಲಿಗೆ ಬಂದು ರುದ್ರನ್ಗೆ ಅಂದ್ಲು. ಸರ್, ಡಾಕ್ಟರ್ ನಿಮ್ಮನ್ನ ಪರ್ಸನಲ್ ಆಗಿ ತಮ್ಮ ಕ್ಯಾಬಿನ್ಗೆ ಕರೀತಿದ್ದಾರೆ, ಸ್ವಲ್ಪ ಬನ್ನಿ ಅಂತ ಹೇಳಿದ್ಲು. ಡಾಕ್ಟರ್ಸ್ ಡೈರೆಕ್ಟ್ ಆಗಿ ವಾರ್ಡ್ಗೆ ಬಂದು ಮಾತಾಡ್ಬಹುದಿತ್ತು ನಿಜ, ಆದ್ರೆ ಅಲ್ಲಿ ಆದಿರಾ ಅಂಡ್ ಅನಿಕಾ ಇಬ್ರು ಇದ್ದಿದ್ರಿಂದ ಬಹುಶಃ ಅವರು ರುದ್ರನ್ಗೆ ಮಾತ್ರ ಒಬ್ಬಂಟಿಯಾಗಿ ವಿಷಯ ಹೇಳ್ಬೇಕು ಅಂತ ತಮ್ಮ ರೂಮ್ಗೆ ಇನ್ವೈಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ರುದ್ರ ತನ್ನ ಪ್ಲೇಸ್ ಇಂದ ಎದ್ ನಿಲ್ಲೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಆದಿರಾ ಕೂಡ ಅವನ ಜೊತೆನೆ ಎದ್ ನಿಂತು ಅಂದ್ಲು. ನಾನು ಕೂಡ ನಿಮ್ ಜೊತೆನೆ ಬರ್ತೀನಿ ರಾಜವಂಶಿ ಸರ್. ರುದ್ರ ಅವಳ ಶೋಲ್ಡರ್ ಮೇಲೆ ತುಂಬಾನೇ ಕೇರಿಂಗ್ ಇಂದ ಕೈ ಇಟ್ಟು, ಇಲ್ಲ, ನೀನು ನನ್ನ ಜೊತೆ ಬರೋದ್ ಬೇಡ ಹಾರ್ಟ್ ಬೀಟ್. ನೀನು ರುದಿಕಾ ಜೊತೆ ಇಲ್ಲೇ ಇರು. ನಾನು ಡಾಕ್ಟರ್ ಹತ್ರ ಮಾತಾಡಿ ಜಸ್ಟ್ ಸ್ವಲ್ಪ ಹೊತ್ನಲ್ಲೇ ವಾಪಸ್ ಬರ್ತೀನಿ ಅಂದ. ಆದಿರಾ ಇಲ್ಲ ಅನ್ನೋ ಹಾಗೆ ತನ್ನ ತಲೆ ಅಲ್ಲಾಡ್ಸಿದ್ಲು. ಆವಾಗ ರುದ್ರ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ತುಂಬಾನೇ ಪ್ರೀತಿಯಿಂದ, ನಿನ್ಗೆ ನಿನ್ನ ರುದ್ರನ್ ಮೇಲೆ ನಂಬಿಕೆ ಇಲ್ವಾ ಹಾರ್ಟ್ ಬೀಟ್ ಅಂದ. ಸ್ವಲ್ಪನೂ ವರಿ ಮಾಡ್ಬೇಡ. ನಮ್ ರುದಿಕಾಗೆ ಏನು ಆಗೋಕೆ ನಾನ್ ಬಿಡಲ್ಲ. ಅವಳ ಮೇಲೆ ಒಂದ್ ಸಣ್ಣ ಗೀರ್ ಕೂಡ ಬೀಳಲ್ಲ. ಪ್ಲೀಸ್ ಫಸ್ಟ್ ನೀನು ಕಂಟ್ರೋಲ್ ಮಾಡ್ಕೊ. ನೀನೇ ಈ ತರ ಇಂಟೆನ್ಸ್ ಆಗಿ ಅತ್ರೆ ಆಮೇಲೆ ರುದಿಕಾನ ಹೇಗ್ ನೋಡ್ಕೋತೀಯಾ ಹೇಳು ಅಂದ. ಆದಿರಾ ಇವಾಗ ಕಣ್ಣೀರ್ ಹಾಕ್ತಾ ರುದ್ರನನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಅಳ್ತಾ ಅಂದ್ಲು. ನಾನು ರುದಿಕಾನ ತುಂಬಾನೇ ಪ್ರೀತಿ ಮಾಡ್ತೀನಿ ರಾಜವಂಶಿ ಸರ್. ಅವಳೇ ನನ್ನ ಲೈಫ್. ನನ್ನ ಹತ್ರ ಲೈಫ್ನಲ್ಲಿ ಏನು ಇಲ್ದಿದ್ದಾಗ ಜಸ್ಟ್ ಈ ರುದಿಕಾ ಮಾತ್ರ ನನ್ನ ಜೊತೆ ಇದ್ಲು. ಅವಳ ಮುಖ ನೋಡ್ಕೊಂಡೆ ನಾನು ಇಷ್ಟು ದಿನ ಬದುಕಿದ್ದು. ಇವಾಗ ಸಡನ್ ಆಗಿ ಅವಳಿಗೆ ಏನಾದ್ರೂ ಆದ್ರೆ ನಾನು ಬದುಕೋಕ್ ಚಾನ್ಸೇ ಇಲ್ಲ. ನಾನು ಸತ್ತು ಹೋಗ್ತೀನಿ ರಾಜವಂಶಿ ಸರ್ ಅಂದ್ಲು. ಅವಳು ಆಡಿದ ಆ ಎಮೋಷನಲ್ ಮಾತುಗಳನ್ನ ಕೇಳ್ತಿರುವಾಗ ರುದ್ರನ ಹಾರ್ಟ್ ಕೂಡ ಒಂದ್ ಸೆಕೆಂಡ್ ಫುಲ್ ನಡುಗ್ ಹೋಯ್ತು. ಅವನಿವಾಗ ಆದಿರಾ ಫೇಸ್ನ ತನ್ನ 2 ಕೈಗಳಿಂದ ನೀಟಾಗಿ ಹಿಡ್ಕೊಂಡು ಅಂದ. ನಮ್ ರುದಿಕಾಗೆ ಏನು ಆಗೋಕೆ ನಾನ್ ಬಿಡಲ್ಲ ಅಂತ ನಿನ್ಗೆ ಪ್ರಾಮಿಸ್ ಮಾಡ್ತೀನಿ ಹಾರ್ಟ್ ಬೀಟ್. ಏನು ಆಗಲ್ಲ.
ಅಂತ ಹೇಳ್ತಾ ಅವನು ಅವಳ ಹಣೆ ಮೇಲೆ ತುಂಬಾನೇ ಪ್ರೀತಿಯಿಂದ ಮುತ್ತಿಟ್ಟು ಅಲ್ಲಿಂದ ಡಾಕ್ಟರ್ಸ್ ಕ್ಯಾಬಿನ್ ಕಡೆ ಹೊರಟ. ಆದಿರಾ ಇತ್ತ ಅಳ್ತಾನೆ ಆ ಬೆಡ್ ಮೇಲಿದ್ದ ರುದಿಕಾನ ನೋಡ್ತಿದ್ಲು. ರುದ್ರ ಇವಾಗ ಡಾಕ್ಟರ್ ಕ್ಯಾಬಿನ್ ಒಳಗಡೆ ಕೂತಿದ್ದ ಅಂಡ್ ಆ ಮೂಮೆಂಟ್ ನಲ್ಲಿ ಡಾಕ್ಟರ್ ಫೇಸ್ ನಲ್ಲಿ ತುಂಬಾನೇ ಟೆನ್ಷನ್ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಅವರು ರುದ್ರನನ್ನ ನೋಡಿ, ಮಿಸ್ಟರ್ ರಾಜವಂಶಿ, ಇವಾಗ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಹೃದಿಕಾ ಕಿಡ್ನಿನ ತಕ್ಷಣ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕಾಗಿದೆ. ಆದ್ರೆ ಅದಕ್ಕೋಸ್ಕರ ನಮ್ಗೆ ಒಬ್ಬ ಪರ್ಫೆಕ್ಟ್ ಡೋನರ್ ಬೇಕು ಅಂಡ್ ಇವಾಗ ನಮ್ಮ ಹಾಸ್ಪಿಟಲ್ನಲ್ಲಿ ಯಾವುದೇ ಡೋನರ್ ಲಭ್ಯ ಇಲ್ಲ. ದಯವಿಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಬ್ಬ ಡೋನರ್ನ ಅರೇಂಜ್ ಮಾಡಿ. ಯಾಕಂದ್ರೆ ಹೃದಿಕಾಗೆ ಕರೆಕ್ಟ್ ಟೈಮ್ಗೆ ಕಿಡ್ನಿ ಸಿಗದಿದ್ರೆ ನೆಕ್ಸ್ಟ್ ಏನ್ ಬೇಕಾದ್ರೂ ಆಗಬಹುದು ಅಂದ್ರು. ರುದ್ರ ತುಂಬಾನೇ ಗಾಬರಿಯಿಂದ ಅಂದ, ಪ್ಲೀಸ್ ಪ್ಲೀಸ್ ಡಾಕ್ಟರ್, ಆ ಥರ ಮಾತುಗಳನ್ನ ಆಡಬೇಡಿ. ಹೊರಗಡೆ ಡೋನರ್ ಸಿಗದಿದ್ರೆ ಏನಂತೆ? ನನ್ನ ಒಂದು ಕಿಡ್ನಿನ ಹೃದಿಕಾಗೆ ಡೊನೇಟ್ ಮಾಡ್ತೀನಿ. ಇವಾಗಲೇ ಟೆಸ್ಟ್ ಸ್ಟಾರ್ಟ್ ಮಾಡಿ ಅಂದ. ಇದನ್ನ ಕೇಳಿದ್ಮೇಲೂ ಡಾಕ್ಟರ್ ಫೇಸ್ ನಲ್ಲಿದ್ದ ಆ ಚಿಂತೆ ಸ್ವಲ್ಪನೂ ಕಮ್ಮಿ ಆಗ್ಲಿಲ್ಲ. ರುದ್ರ ಸಡನ್ ಆಗಿ ಕೇಳ್ದ, ಏನಾಯ್ತು ಡಾಕ್ಟರ್? ನೀವು ನನ್ನನ್ನ ಆ ಥರ ಯಾಕೆ ನೋಡ್ತಿದ್ದೀರಾ ಅಂದ. ಡಾಕ್ಟರ್ ಒಂದು ಲಾಂಗ್ ಬ್ರೆತ್ ತಗೊಂಡು ಅಂದ್ರು, ನಾನ್ ನಿಮ್ ಕಿಡ್ನಿನ ಹೃದಿಕಾಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದಿತ್ತು ಮಿಸ್ಟರ್ ರಾಜವಂಶಿ. ಆದ್ರೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದ್ರೆ ನೀವು ತುಂಬಾನೇ ಡ್ರಿಂಕ್ಸ್ ಅಂಡ್ ಸ್ಮೋಕಿಂಗ್ ಮಾಡ್ತೀರಾ. ಅದರಿಂದ ನಿಮ್ ಕಿಡ್ನಿ ಕಂಪ್ಲೀಟ್ ಆಗಿ ಹೆಲ್ದಿ ಆಗಿರೋಕೆ ಚಾನ್ಸೇ ಇಲ್ಲ. ಸೊ ನಿಮ್ ಕಡೆಯಿಂದ ಈ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋದು ಇಂಪಾಸಿಬಲ್. ಹೃದಿಕಾಗೆ ಇವಾಗ ಯಾರ್ ಕಿಡ್ನಿ ಸಂಪೂರ್ಣವಾಗಿ ಹೆಲ್ದಿ ಆಗಿದೆ ಅಂಡ್ ಮ್ಯಾಚ್ ಆಗುತ್ತೋ ಆ ತರಹದ ಒಬ್ಬ ಬೆಸ್ಟ್ ಡೋನರ್ ಅವಶ್ಯಕತೆ ಇದೆ ಅಂದ್ರು. ಡಾಕ್ಟರ್ ಆಡದ್ ಮಾತ್ ಕೇಳಿ ರುದ್ರನ್ ಕಣ್ಗಳು ಪೂರ್ತಿ ಬ್ಲಾಂಕ್ ಆದ್ವು. ಅವನು ಇಡೀ ವರ್ಲ್ಡ್ ಅನ್ನೇ ತನ್ನ ಕಾಲ್ ಕೆಳಗೆ ತರಬಲ್ಲ ಬಿಗ್ ಬಿಸ್ನೆಸ್ ಮ್ಯಾನ್ ರುದ್ರ ರಾಜವಂಶಿ. ಆದ್ರೆ ಇವತ್ತು ತನ್ನ ಪುಟ್ಟ ಮಗಳ ಹೆಲ್ತ್ ಇಷ್ಟೊಂದು ಕ್ರಿಟಿಕಲ್ ಆಗಿರೋ ಸಿಚುವೇಶನ್ ಅಲ್ಲಿ ಜಸ್ಟ್ ಒಬ್ಬ ಅಸಹಾಯಕ ತಂದೆಯಾಗಿ ನಿಂತಿದ್ದ. ಅವನಿಗಿವಾಗ ಅರ್ಜೆಂಟ್ ಆಗಿ ಕಿಡ್ನಿ ಡೋನರ್ ಬೇಕಾಗಿತ್ತು. ಆದ್ರೆ ಯಾರೂ ಸಿಗ್ತಿರ್ಲಿಲ್ಲ. ಆದ್ರೂ ರುದ್ರ ಇವಾಗ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡು ಒಂದು ಲಾಂಗ್ ಬ್ರೇಕ್ ತಗೊಂಡು ಅಂದ, ನೀವು ಆಪರೇಷನ್ಗೆ ಎಲ್ಲ ರೆಡಿ ಮಾಡಿ ಡಾಕ್ಟರ್. ನಾನ್ ಹೃದಿಕಾಗೋಸ್ಕರ ಕಿಡ್ನಿ ಡೋನರ್ನ ಎಲ್ಲಿಂದಾದ್ರೂ ಹುಡುಕ್ತಾ ಇರ್ತೀನಿ. ನಾನ್ ಎಂತ ರಿಕ್ಸ್ ಬೇಕಿದ್ರು ಅದು ಪರವಾಗಿಲ್ಲ. ನನ್ ಮಗಳಿಗೆ ಏನು ಆಗೋಕೆ ನಾನ್ ಬಿಡಲ್ಲ ಅಂದ. ಅಷ್ಟು ಹೇಳಿ ಅವನು ಸಡನ್ ಆಗಿ ಎದ್ದು ಆ ಕ್ಯಾಬಿನಿಂದ ಹೊರಗಡೆ ಬಂದ. ಅವನ್ ತಕ್ಷಣ ತನ್ನ ಮ್ಯಾನೇಜರ್ಗೆ ಕಾಲ್ ಮಾಡ್ದ. ವಿವಾನ್ ಕಾಲ್ ರಿಸೀವ್ ಮಾಡಿದ ತಕ್ಷಣ ರುದ್ರ ಫುಲ್ ಅರ್ಜೆಂಟ್ ಆಗಿ ಅಂದ, ನನ್ಗೆ ಹೃದಿಕಾಗೆ ಇವಾಗ್ಲೇ ಒಂದು ಕಿಡ್ನಿ ಡೋನರ್ ಬೇಕು. ವಿವಾನ್, ಇಡೀ ಸಿಟಿಲಿ ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡು. ಆದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನ್ಗೋಸ್ಕರ ಒಬ್ರನ್ನ ಅರೇಂಜ್ ಮಾಡ್ಕೊಡು. ಎದುರುಗಡೆ ಇರೋ ವ್ಯಕ್ತಿ ಎಷ್ಟು ಮನಿ ಕೇಳಿದ್ರು ಕೊಡೋಕೆ ನಾನ್ ರೆಡಿ ಆಗಿದ್ದೀನಿ. 5 crore, 10 crore, 15 crore, ಇಲ್ಲ ಅಂದ್ರೆ 50 crore ಆದ್ರೂ ಪರವಾಗಿಲ್ಲ. ನನ್ ಎಷ್ಟು ಬೇಕಾದ್ರೂ ಎಸಿಯೋಕ್ ರೆಡಿ. ಆದ್ರೆ ನನ್ಗಿವಾಗ್ಲೇ ಕಿಡ್ನಿ ಡೋನರ್ ಬೇಕಷ್ಟೆ ಅಂದ. ಇದನ್ನ ಕೇಳಿ ವಿವಾನ್ ಪೂರ್ತಿ ಶಾಕ್ ಆದ. ಹೃದಿಕಾ ಹೆಲ್ತ್ ಪ್ರಾಬ್ಲಮ್ ಬಗ್ಗೆ ಅವನಿಗೆ ಆಲ್ರೆಡಿ ಗೊತ್ತಿತ್ತು ನಿಜ. ಆದ್ರೆ ಇಷ್ಟೊಂದು ಶಾರ್ಟ್ ಟೈಮ್ ನಲ್ಲಿ ಕಿಡ್ನಿ ಡೋನರ್ ಹುಡುಕೋದು ತುಂಬಾನೇ ಡಿಫಿಕಲ್ಟ್ ಟಾಸ್ಕ್ ಆಗಿತ್ತು. ಆದ್ರೂ ಅವನು ಹೆಡ್ ಶೇಕ್ ಮಾಡಿ ಅಂದ, ಸರಿ ಬಾಸ್, ನಾನು ಇವಾಗಲೇ ಎಲ್ಲ ಕಡೆ ಕಾಂಟ್ಯಾಕ್ಟ್ ಮಾಡಿ ಸಾಧ್ಯವಾದಷ್ಟು ಬೇಗ ಏನಾದ್ರೂ ಅರೇಂಜ್ಮೆಂಟ್ ಮಾಡ್ತೀನಿ ಅಂದ. ಅವನ್ ಹೇಳಿದ್ದನ್ನ ಕೇಳಿ ರುದ್ರ ಕಾಲ್ ಕಟ್ ಮಾಡಿ ಮುಂಭಾಗ ನೋಡ್ದ. ಆ ಸೆಕೆಂಡ್ ಅವನ ಫೇಸ್ ನಲ್ಲಿ ಫುಲ್ ಸಿಟ್ಟು ಕಾಣಿಸ್ತು. ಆದ್ರೆ ಆ ಸಿಚುವೇಶನ್ ಅಲ್ಲಿ ಅವನಿಗೆ ಯಾರ ಮೇಲೂ ಕೋಪ ಮಾಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅವನ ಮೆಂಟಲ್ ಕಂಡೀಷನ್ ಆ ತರ ಇರ್ಲಿಲ್ಲ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಈಶಾ ಅಲ್ಲಿಗೆ ಬಂದು ರುದ್ರನನ್ನ ನೋಡ್ತಾ ಕಣ್ಣಿಂಗಾಗಿ ಅಂದ್ಲು, ಓ ಮೈ ಗಾಡ್, ಒಬ್ಬ ತಂದೆಯ ಅಸಹಾಯಕತೆ ನೋಡಿ ನನ್ ಕಣ್ಣಲ್ಲೇ ನೀರ್ ಬರ್ತಿದೆ ಅಂತ ಹೇಳ್ತಾ ಅವಳು ತನ್ನ ಫಿಂಗರ್ಸ್ ನ ಕಣ್ ಕೆಳಗಡೆ ಆಡಿಸ್ತಾ ತುಂಬಾನೇ ವ್ಯಂಗ್ಯವಾಗಿ ಫೇಸ್ ಮಾಡಿದ್ಲು. ರುದ್ರ ಅವಳನ್ನ ಕೋಪದಿಂದ ನೋಡ್ತಾ ಅಂದ, ನಾನ್ ನಿನ್ ಫೇಸ್ ಬ್ರೇಕ್ ಮಾಡೋಕ್ಕೂ ಮುಂಚೆ ಇಂಟೆನ್ಸ್ ಆಗಿ ಇಲ್ಲಿಂದ ಹೊರಟೋಗು ಈಶಾ. ನಾನ್ ಆಲ್ರೆಡಿ ತುಂಬಾನೇ ಅಪ್ಸೆಟ್ ಆಗಿದ್ದೀನಿ. ನಿನ್ನ ಈ ನಾನ್ಸೆನ್ಸ್ ಡ್ರಾಮಾನ ಟಾಲರೇಟ್ ಮಾಡೋ ಪೇಷನ್ಸ್ ನನ್ನ ಹತ್ರ ಇವಾಗ ಸ್ವಲ್ಪನೂ ಇಲ್ಲ ಅಂದ. ನೀನ್ ಇವಾಗ ಆಲ್ರೆಡಿ ಮಂಡಿಯೂರಿ ಕೂತಿದ್ಯಾ ರುದ್ರ. ಆದ್ರೂ ನಿನ್ನ ಆ ಬಿಗ್ ಆಟಿಟ್ಯೂಡ್ ಇನ್ನೂ ಕಮ್ಮಿ ಆಗಿಲ್ಲ ನೋಡು. ನನ್ ಸ್ವಂತ ಮಗಳು ಇವತ್ತು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾಳೆ.
ಅಂಡ್ ನೀನು ನನ್ನನ್ನೇ ಇಲ್ಲಿಂದ ಓಡಿಸ್ತಿದ್ಯಾ? ನಾನು ಅವಳ ರಿಯಲ್ ಮದರ್ ಅನ್ನೋ ವಿಷಯ ನೀನು ಮರ್ತು ಬಿಟ್ಟಿದ್ಯಾ ಅನ್ಸುತ್ತೆ. ನಾನು ಅವಳ ಬಯೋಲಾಜಿಕಲ್ ಮದರ್. ಅಂಡ್ ನಾನು ಅನ್ಕೊಂಡ್ರೆ ಇವಾಗ ಏನ್ ಬೇಕಾದ್ರೂ ಮಾಡಬಹುದು. ಇವಾಗ ಆ ಬೆಡ್ ಮೇಲೆ ಲೈಫ್ ಅಂಡ್ ಡೆತ್ ಮಧ್ಯೆ ಹೋರಾಡ್ತಿರೋ ಆ ಮಗುವನ್ನ ಈ ಸಿಚುವೇಶನ್ ಇಂದ ಸೇವ್ ಮಾಡೋ ಪವರ್ ಜಸ್ಟ್ ನನ್ನ ಹತ್ರ ಮಾತ್ರ ಇದೆ ಅಂತ ಈಶಾ ಮಾತಾಡ್ತಿರುವಾಗ ಅವಳ ಫೇಸ್ ನಲ್ಲಿ ಒಂದು ಇವಿಲ್ ಎಕ್ಸ್ಪ್ರೆಷನ್ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಅವಳು ಆಡಿದ ಆ ಮಾತು ಕೇಳಿದ ತಕ್ಷಣ ರುದ್ರನ್ಗೆ ಸಡನ್ ಆಗಿ ಏನೋ ನೆನ್ಪಾದ ಹಾಗೆ ಆಯ್ತು. ಅವನಿಗೆ ಈಶಾ ಮೇಲೆ ತುಂಬಾನೇ ಸಿಟ್ಟಿತ್ತು ನಿಜ. ಆದ್ರೆ ಇವಾಗ ಆ ಬಿಗ್ ಹೆಲ್ತ್ ಮ್ಯಾಟರ್ ನೆನ್ಪಾಗಿ ಅವಳ ಎರಡು ಶೋಲ್ಡರ್ಸ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವಂದ, ಎಸ್, ನೀನ್ ಹೇಳಿದ್ 100% ಕರೆಕ್ಟ್ ಈಶಾ. ನೀನು ನನ್ನ ಹೃದಿಕನ ಸೇವ್ ಮಾಡಬಹುದು. ನೀನ್ ಮನ್ಸ್ ಮಾಡಿದ್ರೆ ಅವಳಿಗೇನು ಆಗಲ್ಲ. ನನ್ನ ಕಿಡ್ನಿನ ಅವಳಿಗೆ ಕೊಡೋಕೆ ಆಗ್ದಿರ್ಬೋದು. ಆದ್ರೆ ನೀನು ಅವಳ ಸ್ವಂತ ತಾಯಿ. ನಿನ್ ಕಿಡ್ನಿ ಅವಳಿಗೆ ಪಕ್ಕಾ ಮ್ಯಾಚ್ ಆಗೇ ಆಗುತ್ತೆ ಅಲ್ವಾ? ಹೌದು, ನೀನ್ ಮಾತ್ರ ಇವಾಗ ನನ್ನ ಹೃದಿಕನ ಬದುಕ್ಸೋಕೆ ಸಾಧ್ಯ ಅಂದ. ಅವನ ಆ ಹೆಲ್ಪ್ಲೆಸ್ ಫೇಸ್ ನೋಡಿದ ತಕ್ಷಣ ಈಶಾ ಮುಖದಲ್ಲೂ ಒಂದು ಡೇಂಜರಸ್ ಸ್ಮೈಲ್ ಬಂತು. ಅವಳು ತಕ್ಷಣ ಹಿಂದಕ್ ಸರ್ದು ಅಂದ್ಲು, ಎಸ್ ರುದ್ರ, ನೀನ್ ಹೇಳಿದ್ ಕರೆಕ್ಟ್. ನಾನು ಹೃದಿಕನ ಖಂಡಿತ ಬದುಕಿಸ್ಬಲ್ಲೆ. ಆದ್ರೆ ನಾನು ಜಸ್ಟ್ ಹಾಗೆ ಸುಮ್ನೆ ಅವಳಿಗೆ ಕಿಡ್ನಿ ಕೊಡ್ತೀನಂತ ನೀನ್ ಅನ್ಕೊಂಡಿದ್ಯಾ ಅಂದ್ಲು. ಇದನ್ನ ಕೇಳಿದ ತಕ್ಷಣ ರುದ್ರನ ಮುಖ ಪೂರ್ತಿಯಾಗಿ ಡಲ್ ಆಯ್ತು. ಈಶಾ ಲೈಟ್ ಆಗಿ ಸ್ಮೈಲ್ ಮಾಡ್ತಾ ಅಂದ್ಲು, ಆದ್ರೆ ನಿನಗ್ ಬೇಕು ಅಂದ್ರೆ ನಾನು ಈ ಹೆಲ್ಪ್ ಮಾಡಕ್ಕೆ ರೆಡಿ ಇದ್ದೀನಿ ಅಂದ್ಲು. ರುದ್ರ ತಕ್ಷಣ ಕೇಳ್ದ, ನಿನ್ಗೆ ಪ್ರತಿಯಾಗಿ ಏನ್ ಬೇಕು ಈಶಾ, ಹೇಳು ಅಂತ ಡೈರೆಕ್ಟ್ ಆಗಿ ಕೇಳ್ದ. ಇನ್ನು ನಗ್ತಾನೆ ಈಶಾ ಅಂದ್ಲು, ನನ್ ಬಗ್ಗೆ ನಿನ್ಗೆ ತುಂಬಾನೇ ಚೆನ್ನಾಗ್ ಗೊತ್ತು ರುದ್ರ. ನಾನು ನನ್ನ ಬಾಡಿಯ ಒಂದು ಕೂದಲನ್ನ ಕೂಡ ಯಾರಿಗೂ ಫ್ರೀಯಾಗಿ ಕೊಡಲ್ಲ. ಹಾಗಿರ್ಬೇಕಾದ್ರೆ ಇನ್ನು ಕಿಡ್ನಿನ ಹಾಗೆ ಕೊಡ್ತೀನಾ ಹೇಳು? ಪ್ರತಿಯಾಗಿ ನನ್ಗೆ ಇವಾಗ ಏನ್ ಬೇಕು ಅಂತ ನಿನ್ಗೆ ಅವಾಗ್ಲೇ ಅರ್ಥ ಆಗಿರ್ಬೇಕಲ್ಲ ಅಂದ್ಲು. ಕೋಪದಿಂದ ಹಲ್ ಕಡಿತ ರುದ್ರ ಅಂದ, ನನ್ ಲೈಫ್ ನಲ್ಲಿ ನಿನಗಿಂತ ನಾಚಿಕೆ ಇಲ್ಲದ ವರ್ಸ್ಟ್ ವುಮೆನ್ನ ನಾನ್ ಎಲ್ಲೂ ನೋಡಿಲ್ಲ ಈಶಾ. ನಿನಗ್ ಗೊತ್ತಾ, ಆದಿರ ಹೃದಿಕಾಗೆ ಜನ್ಮ ಕೊಡ್ದಿದ್ರು ಅವಳನ್ನ ತನ್ನ ಸ್ವಂತ ಮಗಳಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಾಳೆ. ಆದ್ರೆ ನೀನು ಅವಳ ಬಯೋಲಾಜಿಕಲ್ ಮದರ್ ಆಗಿದ್ರು ನಿನ್ ಹತ್ರ ಆ ಮದರ್ ಲವ್ ಅನ್ನೋದು ಸ್ವಲ್ಪನೂ ಇಲ್ಲ. ನೀನು ಇಡೀ ತಾಯ್ತನ ಅನ್ನೋ ಹೆಸರಿಗೆ ಒಂದು ಬಿಗ್ಗೆಸ್ಟ್ ಇನ್ಸಲ್ಟ್ ಅಂದ. ನೀನ್ ನನ್ನನ್ನ ಈ ತರ ಹೊಗಳೋದನ್ನ ಕೇಳೋಕೆ ತುಂಬಾನೇ ಖುಷಿ ಆಯ್ತು ರುದ್ರ. ಆದ್ರೆ ಇವಾಗ ನಾವು ಡೈರೆಕ್ಟ್ ಆಗಿ ಡೀಲ್ ಬಗ್ಗೆ ಮಾತಾಡೋಣವಾ? ಅಥವಾ ನಾನು ಇಲ್ಲಿಂದ ಹೊರಡ್ಲಾ? ನಾನ್ ಆಕ್ಚುಲಿ ಒಂದು ಲಾಂಗ್ ವೆಕೇಶನ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀನಿ. ಸೊ ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಒಂದ್ ವೇಳೆ ನೀನ್ ನನ್ನ ಈ ಒಪ್ಪಂದಕ್ಕೆ ಓಕೆ ಅಂದ್ರೆ ನನ್ನ ಟ್ರಿಪ್ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲ ಅಂದ್ರೆ ನಿನ್ನ ಈ ಡೈಲಾಗ್ಸ್ ಕೇಳೋಕೆ ನನಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ ಅಂದ್ಲು. ರುದ್ರ ಇವಾಗ ಸಿಟ್ಟಿನಿಂದ ಪೂರ್ತಿಯಾಗಿ ವೈಬ್ರೇಟ್ ಆಗ್ತಾ ಅಂದ, ಫಸ್ಟ್ ಹೇಳು ಈಶಾ, ನಿನಗೇನ್ ಬೇಕು? ನನ್ನ ಮಗಳು ಪ್ರಾಣ ಉಳಿಸ್ಕೊಳ್ಳೋಕೋಸ್ಕರ ನನ್ನನ್ನೇ ಪಣಕ್ಕಿಡೋಕೆ ರೆಡಿ ಆಗಿದ್ದೀನಿ. ಈ ಮನಿ ಅಂಡ್ ಪ್ರಾಪರ್ಟಿ ಎಲ್ಲವೂ ನನಗೆ ಜಸ್ಟ್ ಶೂನ್ಯ ಇದ್ದ ಹಾಗೆ. ಬಾಯ್ ಬಿಟ್ಟು ಕೇಳು ಈಶಾ ಮೆಹ್ತಾ, ನೀನ್ ಏನ್ ಡಿಮ್ಯಾಂಡ್ ಮಾಡಿದ್ರು ಅದನ್ನ ನೀನ್ ಕೊಡೋಕೆ ನಾನ್ ರೆಡಿ ಅಂದ. ಈಶಾ ಜೋರಾಗಿ ನಗ್ತಾ, ಒಳ್ಳೆ ಡಿಸಿಷನ್ ರುದ್ರ. ಸರಿ ಕೇಳು, ನನಗೆ ಜಾಸ್ತಿ ಏನೂ ಬೇಡ. ಈ ಇಡೀ ರಾಜವಂಶಿ ಪ್ರಾಪರ್ಟಿ ಕಂಪ್ಲೀಟ್ ಆಗಿ ನನ್ನ ಹೆಸರಿಗೆ ಚೇಂಜ್ ಆಗ್ಬೇಕು. ಅದ್ರ ಜೊತೆನೆ ನಿನ್ನ ಅಂಡ್ ಆದಿರಾಳ ಆ ಅಫಿಷಿಯಲ್ ಡಿವೋರ್ಸ್ ಪೇಪರ್ಸ್ ನನ್ಗೆ ಇವಾಗ್ಲೇ ಬೇಕು ಅಂದ್ಲು. ರುದ್ರನ್ಗೆ ಒಂದ್ ಸೆಕೆಂಡ್ ಕಾಲ್ಗಳೇ ನಡುಗದ ಹಾಗೆ ಆಯ್ತು. ಅವನಿಗೆ ಆ ಪ್ರಾಪರ್ಟಿ ಮ್ಯಾಟರ್ ಬಗ್ಗೆ ಸ್ವಲ್ಪನೂ ಯೋಚನೆ ಇರಲಿಲ್ಲ. ಅವನು ತನ್ನ ಹಾರ್ಟ್ ಬೀಟ್ಗೋಸ್ಕರ ತನ್ನ ಪ್ರಾಣವನ್ನೇ ಕೊಡೋಕೆ ರೆಡಿ ಇರುವಾಗ ಈ ಆಸ್ತಿ ಅನ್ನೋದು ಅವನಿಗೊಂದು ದೊಡ್ಡ ವಿಷಯನೇ ಆಗಿರ್ಲಿಲ್ಲ. ಅಂಡ್ ಒಂದು ವೇಳೆ ಈಶಾ ಅವನ ಇಡೀ ಆಸ್ತಿಯನ್ನ ಕಸಿದ್ಕೊಂಡ್ರು ಆ ಎಲ್ಲ ಆಸ್ತಿಯನ್ನ ಮತ್ತೆ ಕ್ರಿಯೇಟ್ ಮಾಡೋ ಅವನ ಬಿಸ್ನೆಸ್ ಮೈಂಡ್ನ ಅವಳಿಗೆ ಕದಿಯೋಕೆ ಆಗಲ್ಲ ಅಲ್ವಾ? ಆದ್ರೆ ಇವಾಗ ಆದಿರ ಜೊತೆ ಡಿವೋರ್ಸ್ ಮಾಡ್ಕೋಬೇಕು ಅನ್ನೋ ಮ್ಯಾಟರ್ ಕೇಳಿದ ತಕ್ಷಣ ಅವನ ಹಾರ್ಟ್ ತುಂಬಾನೇ ಬ್ಯಾಡ್ ಆಗಿ ಶೇಕ್ ಆಗೋಕೆ ಸ್ಟಾರ್ಟ್ ಮಾಡ್ತು. ಈಶಾ ಇವಾಗ ಅವನ ಶೋಲ್ಡರ್ ಮೇಲೆ ಹ್ಯಾಂಡ್ ಇಟ್ಟು ಅವನ ಸುತ್ತಲೂ ರೌಂಡ್ ಮಾಡ್ತಾ ಅಂದ್ಲು, ಒಂದು ವೇಳೆ ನಿನ್ನ ಈ ಆಟಿಟ್ಯೂಡ್ ಇಂದ ಇವತ್ತು ಹೃದಿಕಾಗೆ ಏನಾದ್ರೂ ಆದ್ರೆ ನಿನ್ನ ಲೈಫ್ ಲಾಂಗ್ ನಿನ್ನನ್ನ ನೀನು ಕ್ಷಮಿಸ್ಕೊಳ್ಳೋಕೆ ಆಗಲ್ಲ ರುದ್ರ. ಅಂಡ್ ನಾನ್ ಜಸ್ಟ್ ಏನ್ ಕೇಳ್ತಿದ್ದೀನಿ ಹೇಳು, ನಿಮ್ಮಿಬ್ರ ಮಧ್ಯ ಇರೋ ಆ ಡಿವೋರ್ಸ್ ಪೇಪರ್ಸ್ ಅಷ್ಟೇ ಅಲ್ವಾ?
ಇವಾಗ ಹೊರಗಡೆ ನಿಮ್ಮಿಬ್ರನ್ನು ಒಟ್ಟಿಗೆ ಜೋಡಿಯಾಗಿ ನೋಡಿದ್ರೆ ನನ್ ಕಣ್ಗಳೇ ಉರಿಯುತ್ತೆ. ಇವತ್ತು ನಾನ್ ನಿನ್ ಮಗಳು ಪ್ರಾಣ ಉಳಿಸಿ ನಿನ್ ಹಾರ್ಟ್ಗೆ ಸ್ವಲ್ಪ ನೆಮ್ಮದಿ ಕೊಡ್ತಿದೀನಿ ಅಂದ್ರೆ ಪ್ರತಿಯಾಗಿ ನೀನ್ ಕೂಡ ನನಗೊಂದು ಬಿಗ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೇಕು ತಾನೇ. ನಿನ್ನ ಅಂಡ್ ಆಜ್ರಾಳನ ಕಂಪ್ಲೀಟ್ ಆಗಿ ಸೆಪ್ರೇಟ್ ಆಗಿ ನೋಡೋದ್ರಲ್ಲೇ ನನ್ಗೆ ರಿಯಲ್ ನೆಮ್ಮದಿ ಸಿಗೋದು ಅಂದ್ಲು. ರುದ್ರ ತನ್ನ ದವಡೆ ಗಟ್ಟಿಯಾಗಿ ಹಿಡ್ಕೊಂಡು ಇಂಟೆನ್ಸ್ ಆಗಿ ಅಂದ. ನಾನ್ ಫಸ್ಟ್ ಇಂದನೂ ನಿನ್ನನ್ನ ತುಂಬಾನೇ ಚೀಪ್ ಕ್ಯಾರೆಕ್ಟರ್ ಅಂತ ಅನ್ಕೊಂಡಿದ್ದೆ ಈಶಾ. ಆದ್ರೆ ಇವತ್ತು ನೀನು ಆ ಅಗ್ಗದತನದ ಎಲ್ಲಾ ಲಿಮಿಟ್ಸ್ ನ ಕ್ರಾಸ್ ಮಾಡ್ಬಿಟ್ಟಿದ್ಯಾ. ನಿನ್ಗ್ ಸ್ವಲ್ಪನೂ ನಾಚಿಕೆ ಆಗ್ತಿಲ್ವಾ? ಆದ್ರೆ ನೆನ್ಪಿಟ್ಕೋ, ನಾನ್ ನಿನ್ ತರ ಸೆಲ್ಫಿಶ್ ಅಲ್ಲ. ನನ್ನ ಹಾರ್ಟ್ ಬೀಟ್ ಪ್ರಾಣ ಉಳ್ಸೋಕ್ಕೋಸ್ಕರ ನಾನ್ ಯಾವುದೇ ಲೆವೆಲ್ಗಾದ್ರೂ ಹೋಗ್ತೀನಿ. ಅಂಡ್ ನೀನ್ ಇವತ್ತು ಪ್ಲಾನ್ ಮಾಡಿ ನನ್ನ ಮತ್ತೆ ಆದಿರ ಮಧ್ಯೆ ಡಿವೋರ್ಸ್ ಪೇಪರ್ಸ್ ತಂದ್ರು ನಮ್ಮಿಬ್ರ ಮಧ್ಯೆ ಇರೋ ಆ ಪ್ಯೂರ್ ಲವ್ ಯಾವತ್ತು ಕೊನೆ ಆಗುತ್ತೆ ಅಂತ ಥಿಂಕ್ ಮಾಡ್ಬೇಡ. ಚಾನ್ಸೇ ಇಲ್ಲ. ನಾನ್ ಮುಂಚೆ ನನ್ನ ಆದಿರಾಳನ್ನ ಎಷ್ಟು ಇಂಟೆನ್ಸ್ ಆಗಿ ಲವ್ ಮಾಡ್ತಿದ್ದೀನೋ ಇನ್ಮೇಲೂ ಅದೇ ತರ ಪ್ರೀತಿಸ್ತೀನಿ. ನಿನ್ಗೆ ಎಷ್ಟು ಬೇಕೋ ಅಷ್ಟು ಪೇಪರ್ಸ್ ರೆಡಿ ಮಾಡ್ಕೊಂಡ್ ಬಾ. ನಾನ್ ಇವಾಗ್ಲೇ ಸೈನ್ ಮಾಡೋಕ್ ರೆಡಿ ಅಂದ. ಅವನ ಆ ಕೋಪದ ಮಾತ್ ಕೇಳಿ ಈಶಾ ಮುಖ ಸಿಟ್ಟಿನಿಂದ ಫುಲ್ ರೆಡ್ ಆಯ್ತು. ಆದ್ರೆ ಇವಾಗ ಅವಳಿಗೆ ಅನ್ಕೊಂಡ್ ಹಾಗೆ ರುದ್ರ ಅಂಡ್ ಆದಿರಾ ಇಬ್ರ ಡಿವೋರ್ಸ್ ಪೇಪರ್ ಸಿಕ್ತಿರೋದ್ರಿಂದ ಅವಳಿಗೆ ಅದಕ್ಕಿಂತ ಬಿಗ್ ವಿಕ್ಟರಿ ಇನ್ಯಾವುದೂ ಇರ್ಲಿಲ್ಲ. ಅವಳು ಒಂದು ಕನ್ನಿಂಗ್ ಸ್ಮೈಲ್ ಕೊಡ್ತಾ ಅಂದ್ಲು. ಇವಾಗ ನೀನು ಆ ರುದ್ರ ರಾಜವಂಶಿ ಆಗಿರೋದ್ರಿಂದಾನೆ ಆ ಮಿಡಲ್ ಕ್ಲಾಸ್ ಹುಡುಗಿ ಆದಿರಾ ನಿನ್ ಹೆಗ್ಲು ಮೇಲೆ ಕೂತು ಆಟ ಆಡ್ತಿದ್ದಾಳೆ. ಆದ್ರೆ ನಿನ್ ಹತ್ರ ಒಂದು ಪೈಸನು ಉಳಿದಿಲ್ಲ ಅನ್ನೋ ಕಹಿ ಸತ್ಯ ಅವಳಿಗೆ ಗೊತ್ತಾದ ತಕ್ಷಣ ಅವಳು ನಿನ್ನನ್ನ ಈ ಫೇವರ್ ಕಮ್ಮಿ ಆಗೋ ಅಷ್ಟು ಸ್ಪೀಡ್ ಆಗಿ ಬಿಟ್ಟು ಓಡ್ ಹೋಗ್ತಾಳೆ. ನೋಡ್ತಾ ಇರೋ. ನನ್ ಈ ಮಾತನ್ನ ಇವಾಗ್ಲೇ ಮಾರ್ಕ್ ಮಾಡಿ ಇಟ್ಕೋ ರುದ್ರ. ಸದ್ಯಕ್ಕೆ ಅವಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನನಗ್ ಮಾತ್ರ ಇವಾಗ ನಿನ್ ಇಡೀ ಆಸ್ತಿ ಅಂಡ್ ಆ ಡಿವೋರ್ಸ್ ಡಾಕ್ಯುಮೆಂಟ್ಸ್ ಫೈನಲ್ ಆಗಿ ಸಿಕ್ಕರೆ ಸಾಕು. ಅದೇ ಇವತ್ತು ನನ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟರ್ ಅಂದ್ಲು. ಅಷ್ಟು ಹೇಳಿ ಅವಳು ತನ್ನ ಪರ್ಸಿಂದ ಫೋನ್ ತೆಗೆದು ಇವಾಗ್ಲೇ ಅಗ್ರಿಮೆಂಟ್ ಪೇಪರ್ಸ್ ರೆಡಿ ಮಾಡ್ಕೊಂಡ್ ಬರೋಕೆ ತನ್ನ ಲಾಯರ್ಗೆ ಕಾಲ್ ಮಾಡಿದ್ಲು. ರುದ್ರನ ಹಾರ್ಟ್ ಇವಾಗ ತುಂಬಾನೇ ಸ್ಪೀಡ್ ಆಗಿ ಬೀಟ್ ಆಗ್ತಿತ್ತು. ಇದೆಲ್ಲ ವಿಷಯ ಗೊತ್ತಾದ್ಮೇಲೆ ಆದಿರಾಳಿಗೆ ಎಷ್ಟು ಬಿಗ್ ಪೇನ್ ಆಗ್ಬಹುದು ಅಂತ ಅವನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ. ಅವಳು ಈ ದೊಡ್ಡ ಶಾಕ್ ನ ಹೇಗ್ ತಾನೇ ತಡ್ಕೊಳ್ತಾಳೆ. ಆದ್ರೆ ಈ ಒಂದು ಸ್ಯಾಕ್ರಿಫೈಸ್ ಇಂದ ಅವರ ಮಗಳ ಪ್ರಾಣ ವಾಪಸ್ ಬರುತ್ತೆ ಅಂದ್ರೆ ಅವನು ಇದಕ್ಕಿಂತ ಹೆಚ್ಚಾಗಿ ಬೇರೇನನ್ನು ಆಸೆ ಪಡ್ತಿರ್ಲಿಲ್ಲ. ತನ್ನ ಆದಿರ ಖಂಡಿತ ತನ್ನ ಈ ಹಾರ್ಶ್ ಡಿಸಿಷನ್ ನ ಅರ್ಥ ಮಾಡ್ಕೊಳ್ತಾಳೆ ಅನ್ನೋ ಬಿಗ್ ಭರವಸೆ ಅವನಿಗಿತ್ತು. ಈಶಾ ಅವತ್ತ ಲಾಯರ್ ಜೊತೆ ಫೋನ್ ಅಲ್ಲಿ ಬ್ಯುಸಿ ಆಗಿದ್ಲು. ಇತ್ತ ರುದ್ರ ಸೈಲೆಂಟ್ ಆಗಿ ಹೃದಿಕಾ ಇರೋ ವಾರ್ಡ್ ಕಡೆ ವಾಪಸ್ ಬಂದ. ಅಲ್ಲಿ ಅನಿಕಾ ಬೆಡ್ ಹತ್ರ ಕೂತು ಹೃದಿಕಾ ತಲೆ ಸವರ್ತಾ ಮಲಗ್ಸೋಕೆ ಟ್ರೈ ಮಾಡ್ತಿದ್ಲು. ರುದ್ರ ಬಂದ ತಕ್ಷಣ ಅವನ ಕಣ್ಗಳು ಆದಿರಾಗೋಸ್ಕರ ಸರ್ಚ್ ಮಾಡಿದ್ವು. ಆದ್ರೆ ಅವಳು ಅಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಅವನು ಅನಿಕಾನ ನೋಡಿ ಕೇಳ್ದ, ಆದಿರಾ ಎಲ್ಲಿದ್ದಾಳೆ ಅನಿಕಾ ಅಂತ. ಅನಿಕಾ ತುಂಬಾನೇ ನಾರ್ಮಲ್ ಆಗಿ ಅಂದ್ಲು. ಆ ಅದಕ್ಕೆ ಹೃದಿಕಾ ಹೆಲ್ತ್ ಚೆನ್ನಾಗಾಗ್ಲಿ ಅಂತ ಪ್ರಾರ್ಥನೆ ಮಾಡೋಕೆ ಜಸ್ಟ್ ಇವಾಗ್ಲೇ ಹಾಸ್ಪಿಟಲ್ ಹತ್ರ ಇರೋ ಟೆಂಪಲ್ಗೆ ಹೋಗಿದ್ದಾರೆ. ಇನ್ ಸ್ವಲ್ಪ ಹೊತ್ನಲ್ಲೇ ವಾಪಸ್ ಬರ್ತಾರೆ ಅಣ್ಣ ಅಂದ್ಲು. ಇದನ್ ಕೇಳಿದ್ಮೇಲೆ ರುದ್ರ ನೆಮ್ಮದಿಯಿಂದ ಒಂದು ಲಾಂಗ್ ಬ್ರೆತ್ ತಗೊಂಡ. ಅವನು ತನ್ನ ಚೆಸ್ಟ್ ಮೇಲೆ ಹ್ಯಾಂಡ್ ಇಟ್ಕೊಂಡು ಮನ್ಸಲ್ಲೇ ಅನ್ಕೊಂಡ, ನೀನು ದೇವಸ್ಥಾನದಿಂದ ವಾಪಸ್ ಬರೋ ಅಷ್ಟರಲ್ಲಿ ನಮ್ ಹೃದಿಕಾ ಆಪರೇಷನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಹಾರ್ಟ್ಬೀಟ್ ನಮ್ ಮ್ಯಾರೇಜ್ ಆದ ನೆಕ್ಸ್ಟ್ ಡೇನೆ ಈ ತರಹ ಒಂದು ವರ್ಸ್ಟ್ ಸಿಚುವೇಶನ್ ಬರುತ್ತೆ ಅಂತ ನಾನು ಸ್ವಲ್ಪನೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆದ್ರೆ ಪ್ಲೀಸ್ ನನ್ನನ್ನ ಕ್ಷಮಿಸ್ಬಿಡು ನನ್ನ ಪ್ರೀತಿಯೇ. ಈ ಕ್ರಿಟಿಕಲ್ ಟೈಮ್ನಲ್ಲಿ ಮಗಳು ಪ್ರಾಣ ಉಳಿಸೋಕೆ ನನಗಿದನ್ನ ಬಿಟ್ಟು ಬೇರೆ ಯಾವುದೇ ಆಪ್ಷನ್ ಇರಲಿಲ್ಲ ಅಂತ ಯೋಚನೆ ಮಾಡ್ತಿರುವಾಗ ಅವನ ಕಣ್ಣುಗಳು ಇಂಟೆನ್ಸ್ ಆಗಿ ಫುಲ್ ರೆಡ್ ಆಗಿದ್ವು. ಈಶಾ ಕಾರಿಡಾರ್ ನಲ್ಲಿ ತನ್ನ ಲಾಯರ್ಗೋಸ್ಕರ ತುಂಬಾನೇ ಆಂಕ್ಸಿಯಸ್ ಆಗಿ ವೇಟ್ ಮಾಡ್ತಾ ವಾಕ್ ಮಾಡ್ತಿದ್ಲು. ಆಸ್ತಿ ಡಾಕ್ಯುಮೆಂಟ್ಸ್ ಅಂಡ್ ರುದ್ರ ಆದಿರ ಇಬ್ಬರ ಡಿವೋರ್ಸ್ ಪೇಪರ್ಸ್ ರೆಡಿ ಮಾಡೋಕೆ ಅವಳು ಆಲ್ರೆಡಿ ಆರ್ಡರ್ ಮಾಡಿದ್ಲಲ್ಲ. ಅಷ್ಟರಲ್ಲಿ ಹೊರಗಡೆ ಯಾರೋ ಬರೋ ಸೌಂಡ್ ಕೇಳಿದ ತಕ್ಷಣ ಈಶಾ ಸಡನ್ ಆಗಿ ಮುಂಭಾಗ ನೋಡಿದ್ಲು. ಅವಳ ಲಾಯರ್ ಬಂದು ಅವಳ ಎದುರುಗಡೆ ನಿಂತ್ಕೊಂಡ. ಈಶಾ ಫುಲ್ ಸಿಟ್ಟಿನಿಂದ ಅಂದ್ಲು, ಯಾಕೆ ಇಷ್ಟೊಂದು ಲೇಟ್ ಮಾಡಿದ್ರಿ? ಅಲ್ಲಿ ಹೃದಿಕಾಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಬಿಗ್ ಚಾನ್ಸ್ ನನ್ ಕೈ ತಪ್ಪಿ ಮಿಸ್ ಆಗ್ಬಿಡುತ್ತೆ. ಫಸ್ಟ್ ಆ ಪೇಪರ್ಸ್ ನನ್ಗೆ ಬೇಗ ಕೊಡಿ.
ಅಂತ ಹೇಳ್ತಾ ಅವಳು ಫೈಲ್ನ ಲಾಯರ್ ಕೈಯಿಂದ ಕಸಿದ್ಕೊಂಡ್ಲು. ಲಾಯರ್ ಬೇಗ ಬೇಗ ಅಂದ, ಕ್ಷಮಿಸಿ ಮೇಡಮ್, ಆದ್ರೆ ಈ ಲೀಗಲ್ ಪೇಪರ್ಸ್ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಮಾಡೋಕೆ ನಂಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಯ್ತು. ಆದ್ರೆ ಈ ಡಾಕ್ಯುಮೆಂಟ್ಸ್ 100ಕ್ಕೆ 100 ಒರಿಜಿನಲ್ ಆಗಿದೆ. ಲಾಸ್ಟ್ ಟೈಮ್ ಆದ ತರಹ ಇವಾಗ ಯಾವುದೇ ಮಿಸ್ಟೇಕ್ ಆಗೋದು ನನ್ಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ನಾನೇ ಸ್ವತಃ ನಿಂತು ಈ ಎಲ್ಲಾ ಪೇಪರ್ಸ್ ರೆಡಿ ಮಾಡಿಸಿದೀನಿ ಅಂದ. ಈಶಾ ಅವ್ನು ಹೇಳಿದ್ದನ್ನ ಕೇಳ್ತಿದ್ಲು ನಿಜ, ಆದ್ರೆ ಅವಳ ಕಣ್ಗಳು ಬರೀ ಆ ಪೇಪರ್ಸ್ ಮೇಲೆನೆ ಇದ್ವು, ಫಿಕ್ಸ್ ಆಗಿದ್ವು. ಇವಾಗ ಅದ್ರಲ್ಲಿ ಯಾವುದೇ ಫ್ರಾಡ್ ಇಲ್ಲ ಅಂತ ಅವಳಿಗೆ ಕಂಪ್ಲೀಟ್ ಆಗಿ ಕನ್ಫರ್ಮ್ ಆಯ್ತು.